ಎಲ್ರಿಗೂ ನಮಸ್ಕಾರ. ಮಲ್ಲೇಶ್ವರಮಲ್ಲಿ ನಡೀತಿರೋ ಕಡಲೆಕಾಯಿ ಪರೀಕ್ಷೆ ನೋಡ್ಕೊಂಬರೋಣ. ಇದು ಈ ವರ್ಷದ್ದು ನವಂಬರ್ 8, 9, 10ನೇ ತಾರೀಕು ತನಕ. ನಾಳೆ ಒಂದಿನ ಇರುತ್ತೆ. ಇದು ನಾವು 11th ಕ್ರಾಸಿಂದ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ, ಫುಲ್ಲು ಎಲ್ಲ ಈ ಥರ ಸ್ಟಾಲೆಲ್ಲ ಹಾಕ್ಕೊಂಡಿದ್ದಾರೆ. ಇದು 9ನೇ ವರ್ಷದ್ದು ಕಡಲೆಕಾಯಿ ಪರೀಕ್ಷೆ. ಮೈನು ಬಸವನಗುಡಿಯಲ್ಲಿ ನಡೆಯುತ್ತೆ. ಮಲ್ಲೇಶ್ವರಮಲ್ಲಿ ಈಗ 9 ವರ್ಷದಿಂದ ಇಲ್ಲೂ ಸ್ಟಾರ್ಟ್ ಮಾಡಿದ್ದಾರೆ. ಏನಂದರೆ ಇದು ಎಲ್ಲ ಕರ್ನಾಟಕ ರಾಜ್ಯ ಸುತ್ತಮುತ್ತ, ತಮಿಳ್ನಾಡು, ಕೇರಳ, ಆಂಧ್ರ ಇಲ್ಲಿಂದೆಲ್ಲ ಮೊದಲನೇ ಬೆಳೆ ಕಡಲೆಕಾಯಿ ತಂದುಬಿಟ್ಟು ಇಲ್ಲಿ ಮಾಡ್ತಾರೆ. ಮತ್ತು ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಮೊದಲನೇ ಬೆಳೆದು ಸ್ವಲ್ಪ ಅರ್ಪಿಸ್ತಾರೆ. ಬನ್ನಿ, ಹಂಗೆ ಪರಿಸರ ನೋಡ್ಕೊಂಡೆ 3 ದೇವಸ್ಥಾನನೂ ನೋಡ್ಕೊಂಬರೋಣ. ಮತ್ತು ಇಲ್ಲಿ 4 ದೇವಸ್ಥಾನ ಇದೆ. ಕಾಡು ಮಲ್ಲೇಶ್ವರ, ಮತ್ತು ಇದು ಗಂಗಮ್ಮ ದೇವಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಮತ್ತು ದಕ್ಷಿಣ ತೀರ್ಥ ನಂದಿ ದೇವಸ್ಥಾನ. ನೋಡಿ, ಎಲ್ಲ ಕಡಲೆಕಾಯಿಗಳು ನೋಡಿ. 100 ರೂಪಾಯಿಗೆ 3 ಸೇರು ಕೊಡ್ತಾರೆ. ಚೆನ್ನಾಗಿದೆ. ಎಲ್ಲ ತರಾವರಿ ಕಡಲೆಕಾಯಿ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ತಗೊಂಡ್ಬಂದು ಇಲ್ಲಿ ಮಾಡ್ತಾ ಇದ್ದಾರೆ. ಇದೊಂದೇ ಅಲ್ಲ, ಬೇರೆ ಐಟಮ್ ಸಿಗ್ತವೆ. ನೋಡಿ ಎಷ್ಟು ಜನ ಇದ್ದಾರೆ. ಇದು ನಾವು ಬೆಳಗ್ಗೆ ಬಂದಿದ್ದೀವಿ. ಇದು ಮೊದಲನೇ ದಿನ, 8ನೇ ತಾರೀಕು ಬಂದಿರೋದು. ಇನ್ನು ಸಂಜೆ ಹೊತ್ತು ಬಂದರೆ ಭಾಳ ರಶ್ ಇರುತ್ತೆ. ಮತ್ತು ಇಲ್ಲೆಲ್ಲ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ ದೇವಸ್ಥಾನ ಹತ್ರ. ಎಲ್ಲ ತರಾವರಿ ಐಟಮ್ಸ್ ಇಟ್ಕೊಂಡಿದ್ದಾರೆ. ಕಡಲೆಕಾಯಿ ಜಾಸ್ತಿ. ಮತ್ತು ಈ ವರ್ಷ ಪ್ಲಾಸ್ಟಿಕ್ ಫ್ರೀ. ಸೊ ಇಲ್ಲಿ ವ್ಯಾಪಾರಸ್ಥರು ಎಲ್ಲ ನಿಮಗೆ ಪ್ಲಾಸ್ಟಿಕ್ ಬ್ಯಾಗೆಲ್ಲ ಕೊಡಲ್ಲ, ಎಲ್ಲ ಪೇಪರಲ್ಲಿ ಕಟ್ಕೊಡ್ತಾರೆ. ನಿಮ್ಮ ಹತ್ರ ಯಾವ್ದಾದ್ರು ಪ್ಲಾಸ್ಟಿಕ್ ಬ್ಯಾಗ್ ಇದ್ದರೆ ಅಲ್ಲಿ ರೋಟರಿರು ಒಂದು ಸ್ಟಾಲ್ ಹಾಕ್ಕೊಂಡಿದ್ದಾರೆ. ಅಲ್ಲೋಗಿ ಆ ಪ್ಲಾಸ್ಟಿಕ್ ಕೊಟ್ಟು ಬಟ್ಟೆ ಚೀಲ ಇಸ್ಕೊಳ್ಳಿ, ಫ್ರೀಯಾಗಿ ಕೊಡ್ತಾರೆ. ಎಲ್ಲ ಎಲ್ಲಿ ನೋಡಿದ್ರು ಕಡಲೆಕಾಯಿದು ವ್ಯಾಪಾರಸ್ಥರು. ಮತ್ತು ತರಾವರಿ ಇದೆ. ಕೆಲವೊಂದು ಇದು ಖರ್ಜೂರ ಅವೆಲ್ಲ ಮಾಡ್ತಾಯಿದ್ರು. ಅಲ್ಲಿ ಬಸವಣ್ಣ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಆ ಕಡೆ ಪಕ್ಕದಲ್ಲಿ ಕಾಡು ಮಲ್ಲೇಶ್ವರ ಇದೆ. ಆ ಕಡೆ ಸೈಡು ಗಂಗಮ್ಮ ದೇವಿ ದೇವಸ್ಥಾನ ಇದೆ. ಎದುರುಗಡೆ ಬಂದು ಇದಿದೆ ದಕ್ಷಿಣಾಮುಖಿ ನಂದಿ ದೇವಸ್ಥಾನ. ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕ್ಲೋಸ್ ಮಾಡಿದ್ರು. ನಾವೀಗ 12:30 ಹಂಗೆ ಬಂದಿದ್ದೀವಿ. ಟೈಮಿಂಗ್ ಬಂದು 12 ಗಂಟೆ ತನಕ ತೆಗೆದಿರ್ತಾರೆ ದೇವಸ್ಥಾನ. ಇವತ್ತು ಪರೀಕ್ಷೆ ಇರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ತೆಗ್ದವ್ರೆ.
ಬನ್ನಿ ನೋಡ್ಕೊಂಬರೋಣ. ಇದು ಕಾಡು ಮಲ್ಲೇಶ್ವರ ದೇವಸ್ಥಾನ. ಇದು ತೆಗ್ದಿರೋಂಗಿದ್ದಾರೆ, ಒಂದು ವಿಸಿಟ್ ಕೊಟ್ಟು ಬರೋಣ. ದೇವಸ್ಥಾನ ಬಂದ್ಬಿಟ್ಟು ಒಂದು 17ನೇ ಶತಮಾನದ ದೇವಸ್ಥಾನ ಅಂತ ಹೇಳಿ, ವಿಜಯನಗರ ಕಾಲದಲ್ಲಿ ಕಟ್ಸಿರೋ ದೇವಸ್ಥಾನ. ಅದಕ್ಕೆ ಒಂದೆರಡು ಕಥೆ ಇದ್ದಾವೆ. ಇಲ್ಲಿ ಯಾರೋ ವೀಳ್ಯದೆಲೆ ವ್ಯಾಪಾರಿ ಮಲ್ಲಪ್ಪ ಶೆಟ್ರು ಅನ್ನೋರು ವೀಳ್ಯದೆಲೆ ಮಾರೋಕ್ಕೆ ಬಂದಿರ್ತಾರಂತೆ. ಹೋಗ್ತಾ ಕತ್ಲಾಗಿತ್ತು ಅಂದ್ಬಿಟ್ಟು ಈ ಜಾಗದಲ್ಲಿ ತಂಗ್ಬಿಟ್ಟು ಅಡುಗೆ ಮಾಡೋಕ್ಕೆ 2 ಕಲ್ಲಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರಂತೆ. ಅದು ಅನ್ನ ಒಂದೇ ಸಲ ರಕ್ತ ಕಲರ್ ಬಂದು ಆಮೇಲೆ ಅವರು ಮೂರ್ಛೆ ಹೋಗ್ಬಿಡ್ತಾರಂತೆ. ಎದ್ದು ನೋಡಿದಾಗ ಏನಪ್ಪ ಇದು ಅಂದರೆ ಅಲ್ಲಿ 2 ಕಲ್ಲಿಟ್ಟಿದ್ರಲ್ಲ, ಅಲ್ಲೊಂದು ಲಿಂಗ ಇರುತ್ತಂತೆ. ಆ ಲಿಂಗ ತಂದುಬಿಟ್ಟು ಅಲ್ಲಿ ಸ್ಥಾಪನೆ ಮಾಡಿ ದೇವಸ್ಥಾನ ಕಟ್ಸಿರೋದು ಅಂತ ಒಂದು ಕತೆ ಹೇಳ್ತಾರೆ. ಇನ್ನೊಂದು ವಿಜಯನಗರ ಕಾಲದಲ್ಲಿ ಕಟ್ಸಿರೋದು, ಯಾರು ಕಟ್ಸಿದ್ದು ಗೊತ್ತಿಲ್ಲ, ಬಟ್ ತುಂಬ ಹಳೆ ದೇವಸ್ಥಾನ. ನೋಡಿ ದೇವಸ್ಥಾನ ಚೆನ್ನಾಗಿದೆ. ಈ ಕಡೆ ಎಲ್ಲ ನಾಗರಿಕಟ್ಟೆ ಇದೆ. ಗೋಪುರನೂ ನೋಡಿ, ಗೋಪುರ ಚೆನ್ನಾಗಿ ಕಟ್ಸಿದ್ದಾರೆ. ಇಲ್ಲಿ ಸ್ವಲ್ಪ ಮೆಟ್ಲಿದೆ, ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಈ ಸೈಡಿಂದ ಬಂದರೆ ಇನ್ನೊಂದು ಸೈಡಿಂದ ಬಂದರೆ ಡೈರೆಕ್ಟ್ ಆ ಕಡೆ ಇನ್ನೊಂದು ಗೇಟ್ ಇದೆ, ಅಲ್ಲಿಂದ ಡೈರೆಕ್ಟ್ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ಬೋದು. ನೋಡಿ ಇದೇ ದೇವಸ್ಥಾನ ಚೆನ್ನಾಗಿದೆ, ಹಳೆ ಕಾಲದ್ದು. ಇದು ಮುಂಚೆ ಇಲ್ಲಿ ಕಾಡಿತ್ತಂತೆ, ಅದಕ್ಕೆ ಇಲ್ಲಿ ಕಾಡು ಮಲ್ಲೇಶ್ವರ ಅಂತ ದೇವಸ್ಥಾನಕ್ಕೆ ಕರೀತಿದ್ರು. ದೇವಸ್ಥಾನದಿಂದನೇ ಮಲ್ಲೇಶ್ವರಂ ಹೆಸರು ಬಂದಿರೋದು. ಒಳಗೆ ಒಂದು 3-4 ದೇವರಿದೆ, ಶಿವ, ಪಾರ್ವತಿ, ಗಣೇಶ. ಒಳಗೆ ವಿಡಿಯೋ ಮಾಡೋಂಗಿಲ್ಲ, ಹಾಗೆ ಹೊರಗಡೆ ತಗೊಂಡ್ಬಂದಿದ್ದೀನಿ. ಈ ಕಡೆ ಸೈಡಲ್ಲೂ 3 ಇದೆ ನೋಡಿ. ಇಲ್ಲಿ ಪಾರ್ವತಿ ದೇವಿ, ಶಿವಂದು ಮತ್ತು ಈ ಕಡೆ ಗಣೇಶ. ಇದೆಲ್ಲ ಅದು ಉದ್ಭವ ಮೂರ್ತಿ ಇರಬೇಕು, ಅಲ್ಲ ಉತ್ಸವ ಮೂರ್ತಿ. ನೋಡಿ ಇಲ್ಲಿದೆ ನೋಡಿ, ಎಲ್ಲ ಉತ್ಸವ ಮೂರ್ತಿಗಳಿದು. ಒಟ್ಟು 4 ದೇವಸ್ಥಾನ. ಟೈಮಿಂಗ್ಸ್ ಬಂದು ಬೆಳಗ್ಗೆ 7ರಿಂದ 12 ಇರುತ್ತಂತೆ. ಸಂಜೆ ಬಂದರೆ 5:30 ಒಂದು 8 ಗಂಟೆ ತನಕ ತೆಗ್ದಿರ್ತಾರೆ. ಇನ್ನೇನು ಮುಚ್ಚೋ ಟೈಮು, ಕರೆಕ್ಟ್ ಟೈಮಿಗೆ ಬಂದು ದರ್ಶನ ಆಯಿತು.
ಹಂಗೆ ಹೋಗ್ತಾ ಇನ್ನು 2 ದೇವಸ್ಥಾನ ನೋಡ್ಕೊಂಡು ಹೋಗೋಣ. ಅದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಗಂಗಮ್ಮ ದೇವಿ ತೆಗ್ದಿರೋಂಗಿದೆ. ಮತ್ತು ಆ ದಕ್ಷಿಣಾಮೂರ್ತಿ ನಂದಿ ದೇವಸ್ಥಾನ. ನೋಡಿ, ಇಲ್ಲ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ, ಶ್ರೀವಳ್ಳಿ ದೇವಸ್ಥಾನ ಮತ್ತು ಕನಕದುರ್ಗ ದೇವಿ ದೇವಸ್ಥಾನ. ನೋಡಿ, ಇದು ಇನ್ನೊಂದು ಎಂಟ್ರೆನ್ಸ್. ಇಲ್ಲಿಂದ ಬಂದರೆ ಡೈರೆಕ್ಟ್ ಈ ಕಡೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ಬೋದು. ಆ ಸೈಡಿಂದ ಬಂದರೆ ಮೆಟ್ಲತ್ಕೊಂಡು ಬರಬೇಕು. ಬಟ್ ಅಲ್ಲಿಂದ ಬಂದರೆ ಚೆನ್ನಾಗಿದೆ, ಸುತ್ತಮುತ್ತ ಈ ಕಡೆ ಗಾರ್ಡನ್ ಎಲ್ಲ. ನೋಡಿ, ಇದು ಗಂಗಮ್ಮ ದೇವಿ ದೇವಸ್ಥಾನ. ಇದು ಗಂಗಮ್ಮ ದೇವಿ ದೇವಸ್ಥಾನ ಬಂದು ಇದು ಗ್ರಾಮ ದೇವತೆ. ಇದು ದೇವಸ್ಥಾನ ಚೆನ್ನಾಗಿ ಕಟ್ಸಿದ್ದಾರೆ. ದೇವಿ ವಿಗ್ರಹನೂ ಚೆನ್ನಾಗಿದೆ, ದೊಡ್ಡ ವಿಗ್ರಹ. ಒಂದೇನಂದರೆ ಒಳಗೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ, ಹಂಗೆ ದೂರದಿಂದನೇ ತಗೊಂಬರ್ಬೇಕು. ಮೊನ್ನೆ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಈ ಕಡೆ ಬಂದಾಗ ಎಲ್ಲ ವಿಸಿಟ್ ಕೊಟ್ಟು ಹೋಗಿ. ಚೆನ್ನಾಗಿದೆ ದೇವಸ್ಥಾನ. ಇದೇ ನೋಡಿ, ಇದು ನಂದಿ ದೇವಸ್ಥಾನ. ಇದು ದೇವಸ್ಥಾನ ಚೆನ್ನಾಗಿದೆ. ಇದು ಏನಂದರೆ ಮಧ್ಯ ಕಲ್ಯಾಣಿ ಇದೆ, ಮೇಲ್ಗಡೆ ಒಂದು ಬಸ್ಸೊಂದು ಇದಿದೆ ವಿಗ್ರಹ. ಬಸ್ಸೊಂದು ಬಾಯಿಂದ ಇದು ನೀರು ಬರ್ತಾ ಇರುತ್ತೆ. ಕೆಳಗೆ ಶಿವಲಿಂಗ ಇದೆ, ಅಲ್ಲಿ ನೀರು ಬಂದಿದ್ದು ಕೆಳಗೆ ಶಿವಲಿಂಗಕ್ಕೆ ಅಭಿಷೇಕ ಆಗ್ತಾ ಇರುತ್ತೆ. ಅಂದರೆ ಯಾವಾಗಲೂ ನೀರು ಬರ್ತಾ ಇರುತ್ತೀವಿ, ಎಲ್ಲಿಂದ ಬರ್ತಿದೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಅಂತ. ಬಟ್ ಫುಲ್ಲು ವರ್ಷ ಇಡೀ ಅಲ್ಲಿಂದ ನೀರು ಬರುತ್ತೆ. ನೀರು ಬಂದು ಶಿವಲಿಂಗ ಅಭಿಷೇಕ ಆಗಿ ಕೆಳಗೆ ಕಲ್ಯಾಣಿಗೆ ಹೋಗುತ್ತೆ. ಅದಕ್ಕೆ ಅದು ತೀರ್ಥ ಅಂತಾರೆ. ದಕ್ಷಿಣ ತೀರ್ಥ ಏನಂದರೆ ಇಲ್ಲಿ ಎಲ್ಲ ದೇವ್ರ ವಿಗ್ರಹ ಎಲ್ಲ ದಕ್ಷಿಣಕ್ಕೆ ಮುಖ ಮಾಡ್ಕೊಂಡಿದೆ. ಹಾಗಾಗಿ ದಕ್ಷಿಣ ತೀರ್ಥ ಮೈನ್ ನಂದಿ ಅಲ್ವಾ, ಸೊ ನಂದಿ ದೇವಸ್ಥಾನ ಅಂತ ಕರೀತಾರೆ. ನೋಡಿ, ಇದು ಒಳಗೆ ಈ ಥರ ಇದೆ ನೋಡಿ. ಕೆಳಗೆ ಕಲ್ಯಾಣಿ ಇದೆಯಾ, ಮೇಲ್ಗಡೆ ಅಲ್ಲಿ ಬಸವಣ್ಣ ಇದೆ. ಬಸವಣ್ಣನ ಬಾಯಿಂದ ನೀರು ಸುರಿಯುತ್ತೆ. ಕೆಳಗೆ ಅಲ್ಲಿ ಲಿಂಗ ಇದೆ ನೋಡಿ. ಬನ್ನಿ, ಒಂದ್ಸಲಿ ವಿಸಿಟ್ ಕೊಡಿ, ಚೆನ್ನಾಗಿದೆ ದೇವಸ್ಥಾನ. ಈಗ ಬೇಕಾದ್ರೆ ನಾಳೆ ಒಂದು ದಿನ ಇರುತ್ತೆ. ಈ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ರಶ್ ಇರುತ್ತೆ, ಪಾರ್ಕಿಂಗ್ ಎಲ್ಲ ಪ್ರಾಬ್ಲಮ್ಮು. ಆದಷ್ಟು ಬಸ್ಸಲ್ಲಿ ಬಂದು ಹೋಗಿ. ಇವತ್ತಿನ ವಿಡಿಯೋ ಇಷ್ಟ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.